ಕಿಡ್ನ್ಯಾಪ್ ಕೇಸಲ್ಲಿ 3 ನೋಟಿಸ್ ಕೊಟ್ಟರು ಕೂಡ ರೇವಣ್ಣ ವಿಚಾರಣೆಗೆ ಗೈರಾಗಿದ್ದರು. ಹಾಗಾಗಿ ದೇವೇಗೌಡರ ನಿವಾಸದಲ್ಲಿ HD ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲೇಬೇಕಾಗಿ ಬಂತು. 3 ದಿನಗಳಿಂದ ದೇವೇಗೌಡರ ನಿವಾಸದಲ್ಲೇ ಇದ್ದರು ರೇವಣ್ಣ ಅವರು. ಕಿಡ್ನ್ಯಾಪ್ ಕೇಸ್ನಲ್ಲಿ 3 ನೋಟಿಸನ್ನು ಕೊಟ್ಟರು ರೇವಣ್ಣ ವಿಚಾರಣೆಗೆ ಗೈರಾಗಿದ್ದರು. ಆಗಲೇ ನಾ ಹೇಳ್ತಾ ಇದ್ದೆ, ಯಾವ ಕೇಸ್ನಲ್ಲಿ ಬಂಧನ? ಹೊಳೆನರಸೀಪುರದಲ್ಲಿ ದಾಖಲಾದ ಕೇಸ್ನಲ್ಲಿ ಅಲ್ಲ, ಇದು KR ನಗರದಲ್ಲಿ ದಾಖಲಾದ ಕಿಡ್ನ್ಯಾಪ್ ಕೇಸ್ನಲ್ಲಿ ಬಂಧನವನ್ನು ಮಾಡಲಾಗಿರ್ತಕ್ಕಂಥದ್ದು. ಸಾಕಷ್ಟು ವಾದ ಪ್ರತಿವಾದಗಳು ನಡೀತು ಕೋರ್ಟ್ನಲ್ಲಿ. ರೇವಣ್ಣ ಪರ ವಕೀಲರು ತುಂಬ ಪ್ರಯತ್ನ ಪಟ್ಟರು ಒಂದು ಆಂಟಿಸಿಪೇಟರಿ ಬೇಲ್ ತಗೋಬೇಕು ಅಂತ, ಆದರೆ ಕೋರ್ಟ್ ಅದನ್ನು ಮಾನ್ಯ ಮಾಡಲಿಲ್ಲ. SIT ಅವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದ್ದರು. ಒನ್ಸ್ ಕೋರ್ಟ್ನಲ್ಲಿ ಯಾವಾಗ ನಿರೀಕ್ಷಣಾ ಜಾಮೀನು ರದ್ದಾಯಿತು, ಅರ್ಜಿ ರದ್ದಾಯಿತು, ಇಮ್ಮಿಡಿಯೇಟಾಗಿ ಅವರು ದೇವೇಗೌಡರ ಮನೆ ಬಾಗಿಲು ತಟ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇವರು ಇಲ್ಲೇ ಇದ್ದಾರೆ, ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಅದಾದ ನಂತರ ಏನು ನಡೀತು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಮಾಡ್ಕೋಬೇಕಿತ್ತಾ? ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ SIT ಟೀಮ್ ಬಂದು ಅಲ್ಲಿಂದ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗೋ ಥರ ಸ್ಥಿತಿ ತಂದ್ಕೋಬೇಕಿತ್ತಾ ಅನ್ನೋವಂಥದ್ದು ಪ್ರಶ್ನೆ. ವಿಚಾರಣೆಗೆ ಹಾಜರಾಗಿದ್ದಿದ್ರೆ ಏನಾದರೂ ವಿನಾಯಿತಿ ಸಿಕ್ತಿತ್ತಾದರೆ ಅದೂ ಗೊತ್ತಿಲ್ಲ. ಇವ್ರು ಹೆದರ್ಕೊಂಡಿದ್ದೆ ವಿಚಾರಣೆಗೆ ಹೋದಾಗ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ. ವಿಚಾರಣೆಗೆ ಅಪಿಯರ್ ಆಗಿಬಿಟ್ರೆ ಅಲ್ಲೇ ಬಂಧನ ತೋರಿಸ್ಬಿಡ್ಬೋದು ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗೋಣ. ಉಮೇಶ್, ಇವಾಗ ಒಂದು ಪ್ರಶ್ನೆ, ಇಷ್ಟೆಲ್ಲ ತಂದುಕೋಬೇಕಿತ್ತಾ? ಇನ್ನು ಇದನ್ನು ಬಹಳ ಕೂಲಾಗಿ ಹ್ಯಾಂಡ್ಲ್ ಮಾಡ್ಬೋದಾಗಿತ್ತಾ? ಯಾಕೆಂದರೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ SIT ಟೀಮ್ ಬರೋದು, ಅಲ್ಲಿಂದ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಇವೆಲ್ಲ ಬೇಕಿತ್ತಾ? ಇನ್ನೂ ಈಸಿಯಾಗಿ ಇದನ್ನು ಹ್ಯಾಂಡ್ಲ್ ಮಾಡ್ಬೋದಾಗಿತ್ತಾ ಅಂತ. ಖಂಡಿತವಾಗೂ ಮಾಡಬಹುದಾಗಿತ್ತು ಅರವಿಂದ್. ಯಾಕೆಂದರೆ ಯಾವಾಗ ಕಿಡ್ನಾಪ್ ಕೇಸು ದಾಖಲಾಗುತ್ತೆ ಅದಕ್ಕಿಂತ ಮುಂಚೆ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲೂ ಕೂಡ ಅಧಿಕಾರಿಗಳು ನೋಟಿಸ್ ನೀಡಿದರು. ಆದರೂ ಕೂಡ ಇವರು ನೋಟಿಸ್ಗೆ ಯಾವುದೇ ಉತ್ತರನೂ ಕೂಡ ನೀಡದಂತೆ ಮತ್ತು ನೋಟಿಸ್ ವಿಚಾರಣೆಗೆ ಕೂಡ ಹಾಜರಾಗದಂತೆ ನಿರ್ಲಕ್ಷ್ಯ ವಹಿಸ್ತಾರೆ. ಬದಲಾಗಿ ಜಾಮೀನು ಅರ್ಜಿಗೆ ಅರ್ಜಿ ಹಾಕ್ತಾರೆ ಹೊರತುಪಡಿಸಿ ಪೊಲೀಸರ ವಿಚಾರಣೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗೋದಿಲ್ಲ. ಅದೇ ಎಲ್ಲೋ ಒಂದು ಕಡೆ ರೇವಣ್ಣಗೆ ಕಂಟಕ ಆಯ್ತಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಬಂದಿದೆ ಅದು ಕೂಡ ಇವತ್ತು ಕನ್ಸಿಡರ್ ಆಗಿದೆ. ಮತ್ತೊಂದು ಕಡೆ ಸಂತ್ರಸ್ತ ಮಹಿಳೆ ಏನು ಇವತ್ತು ಪತ್ತೆ ಆಗಿದ್ದಾಳೆ, ಆಕೆಯ ಪ್ರಾಥಮಿಕ ಹೇಳಿಕೆಗಳು ಕೂಡ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗೋದಕ್ಕೆ ಕಾರಣ ಆಯಿತು. ಇವತ್ತು ಅದು ಮಾಜಿ ಪ್ರಧಾನಿಗಳ ಮನೆಯಲ್ಲೇ ಇವತ್ತು HD ರೇವಣ್ಣ ಮಾಜಿ ಸಚಿವರು ಅವರು ಕೂಡ ಅವ್ರ ಮನೆಯಲ್ಲಿ ಇವತ್ತು ಬಂಧನ ಆಗಿರುವಂಥದ್ದು ನಿಜಕ್ಕೂ ದೊಡ್ಡ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CID ಕಚೇರಿಗೆ ರೇವಣ್ಣನ ಕರ್ಕೊಬರ್ತಾರೆ. ಕರ್ಕೊಂಬಂದ ನಂತರದಲ್ಲಿ ನಾಳೆ ಬಾರಾಗಿರೋ ಕಾರಣಕ್ಕಾಗಿ ನಾಳೆ ನ್ಯಾಯಾಧೀಶರ ಮನೆ ಮುಂದೆ ರೇವಣ್ಣನನ್ನು ಹಾಜರುಪಡಿಸಬೇಕಾಗುತ್ತೆ. ಈ ಸಂಬಂಧಪಟ್ಟ ಹಾಗೆ ನಾಳೆ ಸಂಪೂರ್ಣವಾಗಿ ಸಂಜೆ ಅಂದರೆ ನಾಳೆ ಸಂಜೆ ತನಕ ಕೂಡ ಅವಕಾಶ ಇರೋ ಕಾರಣಕ್ಕಾಗಿ ಎರಡೂ ಪ್ರಕರಣದಲ್ಲಿ SIT ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಮಾಡಲು ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ SIT ಕಚೇರಿ ಮುಂಭಾಗದಲ್ಲಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಯಾರು ಕೂಡ ಅಂದರೆ ಸಾರ್ವಜನಿಕರಿಗೆ ಯಾರಿಗೂ ಅನುಮತಿ ಒಳಗಡೆ ಇಲ್ಲ. ಜೊತೆಗೆ ಬ್ಯಾರಿಕೇಡ್ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾನು ಆಗಲೇ ಹೇಳ್ತಾ ಇದ್ದೆ, ಇದೆಲ್ಲವೂ ಕೂಡ ಮುಂದಿನ ಪ್ರೊಸೀಡಿಂಗ್ಸ್ ಎಲ್ಲ ಆ್ಯಸ್ ಯೂಶುವಲ್ ಎಲ್ಲರಿಗೂ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲೇ ನಡೀತಾ ಹೋಗುತ್ತೆ. ಕಾರ್ನಲ್ಲಿ ರೇವಣ್ಣ ಕೂತಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಈಗ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಇವಾಗ ಸದ್ಯಕ್ಕೆ ರೇವಣ್ಣ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅರವಿಂದ್, ಇನ್ನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವ್ರನ್ನ CID ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಪದ್ಮನಾಭನಗರ ನಿವಾಸದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಹೈಡ್ರಾಮಾ ನಡೀತು. ರೇವಣ್ಣ ಅವರು ಮನೆಯೊಳಗಡೆ ಇದ್ರೂ ಕೂಡ 15 ನಿಮಿಷಗಳ ಕಾಲ ಬರಲಿಲ್ಲ. ಅದಾದ ನಂತರ ರೇವಣ್ಣ ಅವರು ಒಬ್ರು ಬಂದು SIT ಅಧಿಕಾರಿಗಳ ಮುಂದೆ ಹಾಜರಾದ್ರು. SIT ಅಧಿಕಾರಿಗಳು ರೇವಣ್ಣ ಅವರಿಗೆ ಇರುವಂತಹ ಮಾಹಿತಿಯನ್ನ ಹೇಳಿ ನಿಮ್ಮನ್ನ ಬಂಧನ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನ ಹೇಳಿ ಅವರನ್ನ ವಶಕ್ಕೆ ತೆಗೆದುಕೊಂಡ್ರು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, KA 33G0245 ಕಾರ್ನಲ್ಲಿ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಹೇಳಿದ ಹಾಗೆ CID ಕಚೇರಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಾಥಮಿಕವಾದಂತಹ ತನಿಖೆಗಳನ್ನ ಮಾಡಿ ಬಹುಶಃ ವೈದ್ಯಕೀಯ ಚಿಕಿತ್ಸೆಗೆ ಅಥವಾ ವೈದ್ಯಕೀಯ ತಪಾಸಣೆಗೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ತತ್ಕ್ಷಣಕ್ಕೆ ಈಗ SIT ತಂಡದ ಅಧಿಕಾರಿಗಳು ರೇವಣ್ಣರವರನ್ನ ಬಂಧನ ಮಾಡಿ CID ಕಚೇರಿಗೆ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅರುಣ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್ ಧನ್ಯವಾದ. ಸೊ ಈಗ ಮೊದಲಿಗೆ CID ಕಚೇರಿನ ಅಥವಾ ಮೊದಲಿಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ.